ಅಂಗನವಾಡಿ ಕೇಂದ್ರ ದೇವಸ್ಥಾನಗಳು ಬಿಎಲ್ಒಗಳು ಎಲ್ಲಂದರಲ್ಲಿ ಎಸ್ಐಆರ್ ಅನ್ನು ಮಾಡ್ತಾ ಇದ್ದಾರೆ. ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮನೆಗೆ ತೆರಳದೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು. ಆದರೆ ಮನೆಗಳಿಗೆ ಹೋಗ್ತಿಲ್ಲ, ದೇವಸ್ಥಾನಗಳಿಗೆ ಕರೆಸ್ಕೊತಾ ಇದ್ದಾರೆ, ಅಂಗನವಾಡಿ ಕೇಂದ್ರಗಳಿಗೆ ಕರೆಸ್ಕೊತಾ ಇದ್ದಾರೆ, ಅಲ್ಲೇನೇ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಬಿಎಲ್ಒಗಳು. ದೇವಸ್ಥಾನ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರುವಂತಹ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ. ಜಾಲಿ ನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಬಿಎಲ್ಒಗಳು ಅವರಿದ್ದಲ್ಲೇ ಬಂದ್ಬಿಟ್ಟು ಫಾರಂ ಅನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ದಾವಣಗೆರೆ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. 2002ನೇ ಸಾಲಿನ ವೋಟರ್ ಐಡಿಯನ್ನು ಕೇಳ್ತಾ ಇದ್ದಾರೆ. ಎಲ್ಲಿಂದ ತರಬೇಕು ವೋಟರ್ ಐಡಿ, ಎಲ್ಲಿಂದ ತರೋಣ ಅಂತೇಳಿ ವೃದ್ಧೆಯೊಬ್ಬರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅನ್ನೋರು ಅಳಲನ್ನು ತೋಡ್ಕೊಂಡಿರುವಂಥದ್ದು. ಕಲ್ಲೇಶ್ವರ ಮಿಲ್ನಲ್ಲಿ ಎಸ್ಐಆರ್ ಫಾರ್ಮ್ ಅನ್ನು ವಿತರಣೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸರ್ ನಮಸ್ತೆ ಸರ್, ನಮ್ದು ಐಡೆಂಟಿ ಕಾರ್ಡ್ ಅಜ್ಜಿ ಇಬ್ಬರೇ ಇದ್ದೀವಿ. ನಮ್ಮ ಮನೆಯವರಿಗೆ ರಾಡಕ್ಕೆ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು. ನಾವು ಎಲ್ಲೋದ್ರೂ 2002 ಇದನ್ನ 2002 ಫಾರಂ ತೆಗೆದು ಕೊಡ್ತಾ ಇಲ್ಲ. ಇಲ್ಲೋದ್ರೆ ಅಲ್ಲೋಗ್ರಿ, ಅಲ್ಲೋದ್ರೆ ಇಲ್ಲೋಗ್ರಿ ಅಂತಾರೆ. ಮನೆಗೆ ಬಂದು ಏನನ್ನು ಇದನ್ನು ಕೊಡ್ತಾ ಇಲ್ಲ. ಎಲ್ಲ ದೇವಸ್ಥಾನದ ಪ್ರಸಾದ ಕೊಟ್ಟಂಗೆ ಅಲ್ಲೆಲ್ಲೋ ಕೊಟ್ಟು ಫಾರಂ ಬರ್ರಿ ಅಂತಾರೆ. ನಾವು ಎಲ್ಲಿಂದ ಹೋಗ್ಬೇಕು, ನಮಗೆ ಫಾರಂ ಕೊಟ್ಟಾರೆ. ಆದ್ರೆ ನಮಗೆ ಈಗ 64-65 ವರ್ಷ ಆದ್ರೂ ಬರೀ 600 ರೂಪಾಯಿ ಪೆನ್ಷನ್ ಕೊಡ್ತಾರೆ. ನಾವು ಮನೆ ಕೆಲಸ ಮಾಡ್ತೀವಿ, ನಾವು ಹೆಂಗ್ ಜೀವನ ಮಾಡ್ಬೇಕು ಹೇಳಿ. ಅಲ್ಲಿ ಬಂದಿದ್ರು ಕಾಲಭೈರವ ದೇವಸ್ಥಾನ ಹತ್ರ ಹೋಗಿ ಫಾರಂ ಇಸ್ಕೊಂಡ್ ಬಂದಿವಿ. 2002ರಿಂದ ಫಾರಂ ಬೇಕಂತೆ. ಎಲ್ಲಿ ಹೋದ್ರು ನಟ್ನೊಳ ತೆಗೆದು ಕೊಡ್ತಾ ಇಲ್ಲ. ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ. ನಾವು ದುರ್ಗಾಂಬಿಕಾ ಸ್ಕೂಲ್ ಒಳಗ ವೋಟ್ ಹಾಕಿದ್ವಿ. ನಾವು ಬಾಳ ಹಾಕ್ಲಿಕ್ಕತ್ತೀವಿ, ಬಾಳ ದಿವಸ ಆಯ್ತು ಅಲ್ಲೇ ಹಾಕ್ಲಿಕ್ಕತ್. ನಾವು 35 ವರ್ಷ ಆಯ್ತು ನಾವು ಜಾಲಿನ ಕುರುಬ್ರು ಬಿಟ್ಮೇಲೆ ಇಲ್ಲೇ ಇರೋದ್ ನಾವು ಕುರು ದೇವಸ್ಥಾನದಾಗ. ಈಗ ಕಾಲಭೈರವ ದೇವಸ್ಥಾನದಾಗ ಇಸ್ಕೊಂಬಂದ ಮಾಸ್ಟರ್ ಇದ್ರು ಇಸ್ಕೊಂಬಂದ. ಹೌದು, ಮನೆ ಬರ್ತಾ ಇಲ್ಲ. ಇಲ್ಲ ಮನೆ ಎಲ್ಲಿ ಬಂದ್ ನಮ್ಮ ಏರಿಯಾದಾಗ ಎಲ್ಲಿ ಬಂದಿಲ್ಲ. ಮನೆ ಪೆನ್ಷನ್ ಸರಿ ಇದು 2002ನೇ ಇಸ್ವಿದು ನಾವ್ ಎಲ್ಲಿಂದ ತರೋಣ? ಎಲ್ಲಿ ನಟ್ಟ ಹತ್ರ ಹೋದ್ರು ಮಾಡ್ಕೊಡ್ತಾ ಇಲ್ಲ ನಮಗೆ. ಈಗ ಮುಂದೆ ಅಲ್ಲೋಗ್ರಿ ಇಲ್ಲೋಗ್ರಿ ಇಲ್ಲಾಂದ್ರೆ ನಿಮಗೆ ಬರಲ್ಲ. ಏನು ನಾವೀಗ 4 ದಿವಸ ಆತ ಓಡಾಡ್ಲಿಕ್ಕತ್ತಿ. ಇದು ಆಗಲ್ಲಂತೆ, ವಾಪಸ್ ಕಳ್ಸಿದ್ರು ನಿನ್ನೆ. ಇಲ್ಲಿ ಇರ್ಫಾನ್ ಅಂತ ಇದ್ದಾನೆ, ಅವನು ವಾಪಸ್ ಕಳ್ಸಿದ್ರು. ಎಲ್ಲಿ ಆಗಲ್ಲಮ್ಮ ನೀವು. ಇರ್ಫಾನ್, ವಿಜಯಲಕ್ಷ್ಮಿ, ರಾಜಶೇಖರ್, ನಾವಿಬ್ಬರೇ ಇರೋದು ಅಜ್ಜಿ. ನಮಗೆ ಇದರಿಂದ ನಮಗೆ 2002 ಫಾರಂ ಬೇಕು, ಎಲ್ಲಿ ಕೊಡ್ತಾ ಇಲ್ಲ. ಮತ್ತೆ ಈಗ ನಿಮಗೆ ಏನು ಸಿಗಲ್ಲ ಅಂತಾರೆ. ಮತ್ತೆ ನಾವಿಬ್ರು ವಯಸ್ಸಾದ್ರೆ ಹೆಂಗ್ ಜೀವನ ಮಾಡ್ಬೇಕು ನೀವೇ ಹೇಳ್ರಿ. ದಯವಿಟ್ಟು ಏನಾರ ಮಾಡಿ ಮನೆಗೆ ಹೋಗಂಗ ಎಲ್ಲರಿಗೂ ಫಾರಂ ಸಿಗ್ಬೇಕು. ಹೌದ್ರಾ? ಕೆಲ್ಸಕ್ಕೆ ಹೋಗಿರ್ತಾರೆ, ಮಕ್ಕಳು ಸ್ಕೂಲ್ ಬಿಡ್ಲಿಕ್ಕೆ ಹೋಗಿರ್ತಾರೆ, ಯಾರಿಗೂ ಫಾರಂ ಸರಿಯಾಗಿ ಸಿಗ್ತಾ ಇಲ್ಲ. ಅದ್ ನಾವೆಲ್ಲ ಹೋಗಿ ಇಸ್ಕೊಂಬಂದಿವಿ. ಹೌದು, ಮನೆ ಎಲ್ಲಿ ಬರ್ತಾ ಇಲ್ಲ. ಕರ್ಕೊಂಡೋಗಿ ಈಗಲೇ ನಿಜ ಇರೋ ವಿಷಯ ಮಾತಾಡಕ್ ನಾನೇನೇ ಇದ್ರಲ್ಲ. ನಮ್ದು ನೋಡ್ರಿ ಈಗ 19ನೇ ಇಸ್ವಿ ಮಾಡಿಸಿರೋದು ಇದು. ಇದನ್ನ ನಮಗೆ ಎಲ್ಲಿ ಫಾರಂ 2002 ತೆಗೆದು ಕೊಡ್ತಾ ಇಲ್ಲ. ಇದಕ್ಕೆ ಏನು ಬರಲ್ಲ ಅಂತಾರ. ಮುಂದೆ ನಮ್ಮ ಜೀವನ ಹೆಂಗೆ? ಪೆನ್ಷನ್ ನಮಗೆ 64-65 ವರ್ಷ ಆದ್ರೂ ಬರೀ 600 ರೂಪಾಯಿ ಕೊಡ್ತಾ ಇದ್ದಾರೆ. ಸರ್, ಈಗಾಗಲೇ ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾಕೆ ಅಂತಕ್ಕಂಥದ್ದನ್ನು ನಿಮಗಾಗಲೇ ಸ್ಪಷ್ಟವಾಗಿ ಗೊತ್ತಿದೆ. ಯಾರು ನಿಜವಾದ ಮತದಾರರಿದ್ದಾರೆ, ಆ ಮತದಾರರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆಲ್ಲರಿಗೂ ಸಹಿತ ಮತದ ಹಕ್ಕು ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಏನು ಚುನಾವಣಾ ಆಯೋಗ ಅದನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಈ ಕಾಂಗ್ರೆಸ್ನವರು ಏನು ಹೇಳ್ತಿದ್ರಲ್ಲ, ಮೊನ್ನೆ ನಡೆದಂಥ ಪಶ್ಚಿಮ ಬಂಗಾಳ ಚುನಾವಣೆ ಇರ್ಬೋದು, ಬಿಹಾರ್ ಚುನಾವಣೆ ಇರ್ಬೋದು, ಅಲ್ಲೆಲ್ಲ ಅಕ್ರಮ ನಡೆಸಿ ಬಿಜೆಪಿಯವರು ಗೆದ್ದರು, ಚುನಾವಣಾ ಆಯೋಗನ ದುರುಪಯೋಗ ಮಾಡ್ಕೊಂಡ್ರು ಅಂತಂದು ಹೇಳ್ತಾರೆ. ಅದೇ ರೀತಿ ರಾಹುಲ್ ಗಾಂಧಿಯವರು ಬೆಂಗಳೂರಿನ ಮಹದೇವಪುರಕ್ಕೆ ಬಂದು ಇಲ್ಲಿ ಅಕ್ರಮ ಆಗಿದೆ, ಸುಮಾರು 50,000-60 ಸಾವಿರ ಓಟು, ಒಂದೇ ಮನೆಯೊಳಗೆ 100 ಓಟು 200 ಓಟು ಇರ್ತಕ್ಕಂಥದ್ದೈತಿ, ಈ ರೀತಿ ಆಪಾದನೆಗಳನ್ನೆಲ್ಲ ಮಾಡಿದ್ರು. ಮತ್ತು ಏನು ಈ ರೀತಿ ಆಪಾದನೆಗಳ ಮಾಡಿದಂಥ ರಾಹುಲ್ ಗಾಂಧಿ ಇರ್ಬೋದು, ಇವತ್ತು ಪ್ರಿಯಾಂಕಾ ಖರ್ಗೆ ಇರ್ಬೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಏನು ಮಾಡ್ತಾ ಐತಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಏನು ಮಾಡ್ತೈತಿ? ನಮ್ಮ ದಾವಣಗೆರೆ ಜಿಲ್ಲೆಯ ಮಾಜಿ ಮಂತ್ರಿ ಇವತ್ತು SIR ನಡೆಸ್ತಕ್ಕಂಥದ್ದು ಪ್ರತಿ ಮನೆಗೂ ಹೋಗಿ ಆ ಪ್ರತಿ ಮನೆಯಲ್ಲೂ ಸಹಿತ ನಮ್ಮ ಮನೆಗೂ ಬಂದಿದ್ರು. ನಮ್ಮ ಮನೆಗೆ ಬಂದಾಗ ನಮ್ಮ ಸೊಸೆ ಓಟು ಇನ್ನೊಂದು ಬೂತಿಗೆ ಹೋಗಿತ್ತು.
ಆ ಬೂತ್ ನಮ್ಮ ಕೇಳಿದ್ರು ಅವರು, ನೀವು ಎಷ್ಟು ಜನ ಓಟ್ ಇದ್ದೀರಿ? ನಾನು, ನನ್ನ ಧರ್ಮಪತ್ನಿ, ನನ್ನ ಮಗ, ನನ್ನ ಸೊಸೆ, ನಮ್ಮ ತಂಗಿ, ಇಷ್ಟು ಜನ ಇದ್ದೀವಿ. ಮತ್ತೆ 4 ಜನದ ಮಾತ್ರ ಇಲ್ಲಿ ಲೀಸ್ಟ್ ಐತಿ, ಇನ್ನೊಂದಿಲ್ಲ ಅಂತ ಕೇಳಿದ್ರು SCR ಇದನ್ನ. ಸರ್, ನಮ್ಮ ಸೊಸೆದು ಇಲ್ಲಿ ವೋಟಿಂಗ್ ಐತಿ ಅಂತ ಕೇಳಿದಾಗ ಅವ್ರದ್ದು ವೋಟರ್ ID ಐತಾ ಅಂತ. ಐತೆ ಸರ್ ಅಂತ ಹೇಳಿದೆ. ಆ ವೋಟರ್ ID ಕೊಟ್ಟಾಗ ಅವರು ಅದನ್ನು ಹೊಡ್ಕೊಂಡಾಗ ಅದು ಇನ್ನೊಂದು ಬೂತಿಗೆ ಹೋಗಿ ಅವಾಗ ಅವ್ರಿಗೆ ಹೇಳಿದ್ರು, ಇದನ್ನ ಇವ್ರಿಗೆ ಹೇಳಿ ನೋಡ್ರಿ, ಇಲ್ಲಿ ಈ ಬೂತ್ನ ಇದನ್ನ ನಿಮ್ಮಿ ಸೇರೈತಿದ್ದು, ನೀವು ಇಲ್ಲಿ ಬಂದು ಇದನ್ನು ವೋಟಿಂಗ್ ಫಾರಮ್ ಕೊಡ್ರಿ ಇವರಿಗೆ ಅಂತ. ಅವ್ರು ಬಂದು ಫಾರಮ್ ಕೊಟ್ಟು ಆ ರೀತಿ ನಡಿಬೇಕಾಗಿರ್ತಕ್ಕಂಥ SCR ಪ್ರಕ್ರಿಯೆ ಇವತ್ತು ಕಲ್ಲೇಶ್ವರ ರೈಸ್ ಮಿಲ್ನೇ ನಡೀತಾ ಐತಿ. ಕಲ್ಲೇಶ್ವರ ರೈಸ್ ಮಿಲ್ನಾಗೆ ಜನ ಬಂದು ಓಟ್ ಸೇರಿಸ್ಬೇಕಾ? ಇವತ್ತು ದಾವಣಗೆರೆ ಒಳಗೆ ಹಿಂದೆ ನಾನು ಹೇಳ್ತಾ ಇದ್ದೀನಿ, ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಂಥ ಸಂದರ್ಭದಲ್ಲಿ 99ರ ಚುನಾವಣೆಗೂ ಸಹಿತ ಕಾಂಗ್ರೆಸ್ ಈ ದೇಶವನ್ನು ಆಳಿರ್ತಕ್ಕಂಥದ್ದು ಅಕ್ರಮದಿಂದನೇ. ಯಾವತ್ತೂ ಸಹಿತ ನಿಜವಾದ ಮತದಾರರಿಂದ ಓಟ್ ತಗೊಂಡಿಲ್ಲ. ಹಿಂದೆ 99ರಿಗೆ ನಾನು MLA ನಿಂತಂಥ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗಳು ಬಂದು ಓಟ್ ಸೇರಿಸ್ಕೊಂತಿದ್ರಲ್ಲ, ದಾವಣಗೆರೆ ಮೆಡಿಕಲ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು, ಯಾವುದ್ಯಾವುದೋ ದೇಶದಿಂದ ಬರ್ತಿದ್ರು, ಯಾವುದ್ಯಾವುದೋ ಊರಿಂದ ಬರ್ತಿದ್ರು, ಅವರೆಲ್ಲರೂ ಸಹಿತ ಇಲ್ಲಿ ಸುಮಾರು 15ರಿಂದ 20 ಸಾವಿರ ಓಟ್ ಅದನ್ನು ಡಿಲೀಟೇ ಮಾಡಿದ್ದಿಲ್ಲ. ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ಗಲಾಟೆ ಮಾಡಿ DC ಆಫೀಸ್ ಹತ್ರ ಹೋಗಿ ದಾನ್ಲಿ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಓಟನ್ನೆಲ್ಲ ಡಿಲೀಟ್ ಮಾಡಿದ್ರು. ಇವರೆಲ್ಲ ಪ್ರಾಕ್ಷಿ ಹಾಕ್ಸ್ಕೊಂತಿದ್ರು. ಅವರು 94ರ ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದು ಬರೀ ಪ್ರಾಕ್ಷಿ ಓಟಿಂದ. ಇವತ್ತು ಮಲ್ಲಿಕಾರ್ಜುನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಗೆಲ್ತಾ ಇದಾರಲ್ಲ ಅವರು, ಇವತ್ತು ಬಾಂಗ್ಲಾ ವಲಸಿಗರಿಂದ ಅಕ್ರಮ ಮತದಾರರಿಂದನೇ ಗೆಲ್ತಾ ಇರೋದು. ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು SCR ಏನು ನಡೀತಾ ಇತ್ತು, ಬೂತ್ ನಂಬರ್ 18 ವಾರ್ಡ್ ನಂಬರ್, ಉದಾಹರಣೆಗೆ ನಾನು ಏನು ಹೇಳ್ತಾ ಇದ್ದೀನಿ, ವಾರ್ಡ್ ನಂಬರ್ 18 ಬೂತ್ ನಂಬರ್ 228 ಮನು ಅಂತಕ್ಕಂಥ BLA 1 ಅವನು ಹೇಳ್ತಾನೆ, ನಮ್ಮ BLA 2 ಕೇಳಿದಾಗ ಬೇಕಿದ್ರೆ ಬಂದು ಫಾರಂ ತೊಗೊಂಡೋಗ್ರಿ, ಬ್ಯಾಡಿದ್ರೆ ಬಿಡ್ರಿ ಅಂತಕ್ಕಂಥದನ್ನ ಓಪನ್ ಆಗಿ ಹೇಳ್ತಾನೆ ಬೀರ್ಲಿಂಗೇಶ್ವರ ದೇವಸ್ಥಾನದಾಗ. ಅದೇ ರೀತಿ ಜಾಲಿನಗರ್ ವಾರ್ಡ್ ನಂಬರ್ 7ರಾಗೆ ಬೂತ್ ನಂಬರ್ 46, 59 ಅನಗವಾಡಿ ಕೇಂದ್ರದಾಗ ಕೂತ್ಕೊಂಡು ಅಲ್ಲೆಲ್ಲ ಒಟ್ಟು ಸೇರಿಸ್ಕೊಂಡು ಜಾಲಿನಗರದಾಗ ಇರ್ತಕ್ಕಂಥ ಎಲ್ಲ ಏನು. ಈಗ ಉದಾಹರಣೆಗೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು SCR ಪ್ರಕ್ರಿಯೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ನಡಿಬೇಕಾಗಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆಂದರೆ ಇವತ್ತು ನಾವು ಯಾರನ್ನೂ ಸಹಿತ ಕಳ್ಳರು ಅಂತ ನೋಡ್ತಾ ಇಲ್ಲ. ಯಾರು ಎರಡೆರಡು ಕಡೆ ಓಟ್ದಾರಿದ್ದಾರೆ, ಯಾರು ಏನು ಅಕ್ರಮವಾಗಿ ವಲಸಿಗರಿದ್ದಾರೆ ಅಂತರ ಓಟ್ ಡಿಲೀಟ್ ಮಾಡಿಸ್ರಪ್ಪ ನೀವು. ನಾವು ನಿಜವಾಗೂ ಪ್ರಾಮಾಣಿಕವಾಗಿ ಸಹಿತ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಈಗಾಗಲೇ ನಾವು 15-20 ವರ್ಷದಿಂದ ಇಲ್ಲಿ ಓಟ್ ಹಾಕ್ಯಂತದಂತ ಅಂತರ ಓಟ್ ತೆಗಿಬೇಡ್ರಿ ನೀವು. ಯಾರು ಪ್ರಾಮಾಣಿಕ ಓಡ್ತಾ ಇರೋದ್ರನ್ನ ಅವನು ಉಳಿಸ್ರಿ. ಆದರೆ ಯಾರು ಅಕ್ರಮವಾಗಿ ಓಟನ್ನು ಎರಡೆರಡು ಕಡೆ ಇಟ್ಕೊಂಡಿದ್ದಾರೆ, ಎಲ್ಲಿ ಸಹಿತ ವಲಸೆ ಬಂದು ಇಲ್ಲಿ ವೋಟಿಂಗ್ ಸೇರಿಸ್ಕೊಂಡು ಈ ಊರನ್ನು ಹಾಳು ಮಾಡ್ತಾ ಇದ್ದಾರೆ, ಅಂಥವ್ರ ಓಟು ತೆಗೀರಿ ಅಂತ ಹೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು BLA 2. ಆದರೆ ಇವತ್ತು ಕಲ್ಲೇಶ್ವರ ರೈಸ್ನಲ್ಲಿ ಜನ ಸೇರಿಸ್ಕೊಂಡು ಇವತ್ತು ಅಲ್ಲಿ SCR ಫಾರಂ ವಿತರಣೆ ಮಾಡ್ತಾರೆ ಅಂದರೆ ಇದು ಅಕ್ರಮಕ್ಕೆ ಮೂಲ ಕಾರಣ ಶಾಮನೂರು ಮಲ್ಲಿಕಾರ್ಜುನ್ ಅವರ ಕೃಪಾ ಕಟಾಕ್ಷದಿಂದ ನಡೀತಾ ಐತಿ. ದಾವಣಗೆರೆ ಒಳಗೆ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಆದ್ರಿಂದ ಜಿಲ್ಲಾಧಿಕಾರಿಗಳೇ ಕೂಡಲೇ ಈ ಪ್ರಕ್ರಿಯೆನ ನೀವು ಸರಿಯಾದ ರೀತಿ ನಡೆಸ್ತಾ ಇದ್ರೆ ನಾವು DC ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾವು ಪ್ರಾರಂಭ. ಅಲ್ಲಿ ಸೇರ್ಸ್ಕೊಂಡಿದ್ದಾರೆ, ಉತ್ತರದವ್ರು ಬಂದು ಅಲ್ಲಿ ಸೇರ್ಕೊಂಡು ಫಾರಂ ತಗೊಂಡು ಹೋಗ್ತಾರೆ. ಕಲ್ಲೇಶ್ವರ ಮಿಲ್ ಇರೋದೆಲ್ಲಿ? ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗ. ಕಲ್ಲೇಶ್ವರ ಮಿಲ್ ಯಾರಿದಾರ ಅಲ್ಲಿ? ಎಲ್ಲ ಮನೆಗಳಿದಾವ ಅಲ್ಲಿ? ರೈಸ್ ಮಿಲ್ ರೀ ಸರ್ ಅದು. ಆ ರೈಸ್ ಮಿಲ್ನಾಗೆ ಜನ ಬಂದು ಸೇರಿ ಫಾರಂ ವಿತರಣೆ ಮಾಡ್ತಾರ. ಯಾಕೆ ಅವರು ರೈಸ್ ಮಿಲ್ನೇ ಮಾಡ್ತಾ ಇದ್ದಾರೆ? ಭಾಳ ಪ್ರಾಮಾಣಿಕರಲ್ಲ ಇವರು. ಮಾದೇವಪುರದಾಗೆ ಅಕ್ರಮ ನಡೆದೈತಿ, ಬಿಹಾರದಾಗ ಅಕ್ರಮ ನಡೆದೈತಿ, ಪಶ್ಚಿಮ ಬಂಗಾಳದಾಗ ಅಕ್ರಮ ನಡೆದೈತಿ ಅಂತಂದೇಳಿ ಇವ್ರು ಮಾನ್ ನಾಯಕ ರಾಹುಲ್ ಗಾಂಧಿ ಹೇಳ್ತಾನೆ. ಇವರೆಲ್ಲ ಬೊಬ್ಬೆ ಹಾಕ್ತಾರೆ ಕರ್ನಾಟಕದಾಗ. ಆದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು? ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ, ಪ್ರಾಮಾಣಿಕವಾಗಿ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಿಸೋದಕ್ಕೆ ಬಿಡಬೇಡ್ರಿ, ನಾವೇ ಹೇಳ್ತೀವಿ. ಆದರೆ ಯಾರು ಸಹಿತ ಬೋಗಸ್ ಓಡ್ತಾರ ಇದ್ದಾರೆ, 2 ಕಡೆ ವೋಟಿಂಗ್ ಇಟ್ಕೊಂಡಾರೆ, ಯಾರು ಅಕ್ರಮ ವಲಸಿಗರಿದ್ದಾರೆ ಅವರ ವೋಟನ್ನ ನೀವು ಪ್ರಾಮಾಣಿಕವಾಗಿ ತೆಗೆದು ಹಾಕದೇ ಇದ್ರೆ ಅದರ ವಿರುದ್ಧ ನಾವು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ.